ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀನಿ. ಸೊ ಪೂಜೆ ಸಾಮಾನೆಲ್ಲ ತೊಗೊಳ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಹೇಗಿದೆ ಅಂತ ನೀವು ತೋರಿಸ್ತೀನಿ. ಫೈನಲಿ ದೇವಸ್ಥಾನಕ್ಕೆ ಬಂದು ರೀಚ್ ಆಗಿದ್ದೀವಿ. ಸೊ ದೇವಸ್ಥಾನ ಹೆಸರು ಇದು ಚಾಮುಂಡ ಮಾತಾ. ಕರ್ನಾಟಕದಲ್ಲಿ ಹೇಗೆ ಚಾಮುಂಡೇಶ್ವರನು, ಇಲ್ಲೂ ಚಾಮುಂಡ ಮಾತಾ. ಸೊ ದೇವರು ಒಂದೇ, ನಾಮ ಹಲವು ಅಂತಾರಲ್ಲ, ಅದೇ ರೀತಿ. ಸೊ ಈ ದೇವಸ್ಥಾನ ಗುಡ್ಡದ ಮೇಲಿದೆ, ಪೂರ ಟಾಪಲ್ಲಿ ಈ ರೀತಿ ವ್ಯೂಸ್ ಕಾಣುತ್ತೆ. ನಾನು ನಿಮಗೆ ತೋರಿಸ್ತೀನಿ. ದೇವಸ್ಥಾನ ಪೂರ್ತಿ ಮಾರ್ಬಲಲ್ಲೇ ಮಾಡಿದ್ದು. ಈ ಕಡೆ ಇದಕ್ಕೆ ಟೋಟಲ್ 3 ದಾರಿ ಇದೆ. ಇದು ಒಂದು ದಾರಿ, ಇಲ್ಲಿಂದ ಬೈಕೆಲ್ಲ ಬರ್ಬೋದು. ಇದೊಂದು ದಾರಿ, ಮತ್ತೊಂದು ದಾರಿ ನಿಮ್ಗೆ ಆ ಕಡೆ ತೋರಿಸ್ತೀನಿ. ಸೊ ಇದು ದೇವಸ್ಥಾನ ಎಂಟ್ರೆನ್ಸು. ಸ್ಟೆಪ್ ಹಿಡ್ಕೊಂಡು ಹೋಗಿ ಅದಾದಮೇಲೆ ಇಲ್ಲಿಂದ ಒಳಗಡೆ ಈ ರೀತಿ ಇದೆ. ಇಲ್ಲಿಂದ ನಿಮಗೆ ದೇವಸ್ಥಾನ ಕಾಣಿಸುತ್ತೆ. ಸೊ ಈ ವ್ಯಕ್ತಿ ನಿಮಗೆ ನಾನು ಹೋದ ವರ್ಷವೂ ತೋರಿಸಿದ್ದೆ. ನಾನು ಚಿಕ್ಕವನು 5 ವರ್ಷ ಇದ್ದಾಗ ನನಗೆ ತಲೆ ಕೂದಲು ಕೊಡೋಕ್ಕೆ ಬಂದಾಗ, ತಲೆ ಕೂದಲು ಇವರೇ ತೆಗೆಸಿರೋದು. ಇವರೇ ತೆಗೆಸಿದ್ದು. ಈಗಲೂ ಇದ್ದಾರೆ, ಈಗಲೂ ನನ್ನ ಗುರುತಿಡಿತಾರೆ, ಅಪ್ಪನ ಗುರುತಿಡಿತಾರೆ. ಇದು ನಮ್ಮ ದೇವಸ್ಥಾನ, ದೇವಿ ಚಾಮುಂಡ ಮಾತಾ. ನೀವು ಕೂಡ ದರ್ಶನ ತಗೊಳ್ಳಿ. ದೇವಸ್ಥಾನದ ಮೇಲ್ಗಡೆ ಟಾಪ್ ವ್ಯೂ. ಅಲ್ಲಿಂದ ನೆಕ್ಸ್ಟ್ ಹೊರಗಡೆ ಇದು ರೌಂಡು. ಪೂರ್ತಿ ಎಲ್ಲ ಮಾರ್ಬಲಲ್ಲೇ ಮಾಡಿದ್ದಾರೆ. ತುಂಬ ವರ್ಷಗಳ ಹಿಂದಿನ ಫೋಟೋ ಇದು, ಹಿಂದಿನ ದೇವಸ್ಥಾನ. ಸಾರಿ, ಇದಿಷ್ಟು ದೇವಸ್ಥಾನ ನೋಡಿ. ಚಾಮುಂಡೇಶ್ವರಿ ಫೋಟೋ. ಸೊ ಇವರೆಲ್ಲ ಚಾಮುಂಡ ಮಾತಾ. ಇನ್ನು ಪೂಜೆ ಸ್ಟಾರ್ಟ್ ಆಗಿಲ್ಲ, ಪೂಜೆ ಇದೆ ಇವತ್ತು, ವಿಶೇಷ ದಿನ ಇವತ್ತು. ಸೊ ವಿಶೇಷ ದಿನನೇ ಬಂದಿದ್ದೀವಿ. ಇಷ್ಟು ಹೊರಗಡೆ ಜಾಗ. ಸೊ ಇದು 3ನೇ ದಾರಿ. ಇಲ್ಲಿಂದ ಟಾಪ್ ವ್ಯೂ ಈ ಥರ ಕಾಣಿಸುತ್ತೆ. ಇದು ಸ್ಟೆಪ್ಪಿಂದ ಬರೋದು. ಇದು 3ನೇ ದಾರಿ. ಆ ಕಡೆ ಒಂದು ತೋರಿಸಿದೆ, ಈ ಕಡೆ ಒಂದು. ಫುಲ್ಲು ಟಾಪಲ್ಲಿದೆ. ಎಲ್ಲಿ ನೋಡಿದ್ರು ಕೂಡ ಇದು ಜಾಲಿ ಮರನೇ ಕಾಣಿಸುತ್ತೆ. ಫುಲ್ಲು ಬಿಸಿಲು ಗುರು ಇಲ್ಲಿ. ಇದು ನಮ್ಮ ಮನೆಯ ದೇವಿಯಾದಂಥ ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನ. ವರ್ಷಕ್ಕೊಂದು ಸಲ ನಾನು ಬರ್ತೀನಲ್ಲ, ಸ್ಪೆಷಲಿ ಇದಕ್ಕೋಸ್ಕರನೇ ಬರ್ತೀನಿ. ನಾನಾಗಲಿ ಅಪ್ಪ ಆಗಲಿ ವರ್ಷಕ್ಕೊಂದು ಸಲ ಬಂದು ದರ್ಶನ ತೊಗೊಂಡು ಹೋಗಲೇಬೇಕು. ನಾವು ಊರಿಗೆ ಬಂದಾಗ ನಮ್ಮೂರಿಂದ ಒಂದು 25 ಕಿಲೋಮೀಟ್ರ್ ಇದೆ. ಇಲ್ಲಿ ಮಂಗಳಾರತಿನ ಕರ್ಪೂರ ಹಚ್ಚಿ ಮಾಡಲ್ಲ, ಒಣ ಕೊಬ್ಬರಿಗೆ ತುಪ್ಪ ಹಾಕಿ ಅದನ್ನು ಸುಟ್ಟು ಅದನ್ನು ಪೂರ್ತಿ ಬೆಂಕಿ ತಾಗಿ ಅದರಿಂದ ಮಂಗಳಾರತಿ ಮಾಡ್ತಾರೆ. ಸೊ ಅದಕ್ಕೆ ಜಾಸ್ತಿ ಈ ಕಡೆ ದೇವಸ್ಥಾನಗಳಿಗೆ ಒಣ ಕೊಬ್ಬರಿನೇ ತೊಗೊಂಡೋಗ್ತಾರೆ. ಅದೊಂಥರ ಡಿವೈನ್ ವೈಬ್ ಕೊಡುತ್ತೆ. ದೇವ್ರ ದರ್ಶನ ಆಯಿತು, ಪೂಜೆ ಆಯಿತು, ಮಂಗಳಾರತಿ ಆಯಿತು. ನಮ್ಮದು ಏನೋ ಒಂದು ಕೋರಿಕೆ ಇತ್ತು, ಅದನ್ನು ಕೂಡ ನಾವು ಕೇಳ್ಕೊಂಡ್ವಿ. ಎಲ್ಲ ಒಳ್ಳೆಯದಾಗತ್ತೆ ಅಂತ ಪ್ರಸಾದ ಕೊಟ್ಟಿದ್ದಾರೆ. ಸೊ ತುಂಬ ಒಳ್ಳೆ ಟೈಮಿಗೆ ಬಂದಿದ್ದೀವಿ ಇವತ್ತು. ತುಂಬ ವಿಶೇಷ ದಿನ. ಮತ್ತು ಇಲ್ಲಿಂದ ಮತ್ತೊಂದು ನಮ್ಮ ಸ್ವಂತ ಊರು, ಅಪ್ಪನ ಸ್ವಂತ ಊರಲ್ಲಿ ಮತ್ತೊಂದು ದೇವರಿದೆ, ಮಾಮೋಜಿ ಮಂದಿರ ಅಂತ. ಸೊ ಅಲ್ಲಿಗೆ ಹೋಗಬೇಕು. ಆದಷ್ಟು ಹೋಗಿಬಿಟ್ರೆ ಇವತ್ತು ನಾನು ಬಂದಿರೋದಕ್ಕೆ ಕಂಪ್ಲೀಟ್ ಆಗುತ್ತೆ, ಸಾರ್ಥಕ ಆಗುತ್ತೆ. ಫೈನಲಿ ನಮ್ಮೂರಿಗೆ ಬಂದಿದ್ದೀವಿ, ನಮ್ಮ ಅಪ್ಪನೂರಿಗೆ. ಸೊ ನಮ್ಮ ಮನೆ ಹೊರಗಡೆಯಿಂದ ತೋರಿಸ್ತೀವಿ, ಒಳಗಡೆ ಹೋಗೋಕ್ಕಾಗಲ್ಲ. ಇದೇನು ಕಾಣಿಸ್ತಿದೆಯಲ್ಲ, ಇದಿಷ್ಟು ನಮ್ಮ ಮನೆ, ನಮ್ಮ ಅಪ್ಪ ಇದ್ದಿದ್ದು ಮನೆ. ಇಷ್ಟು
भगवान की तस्वीर छुट्टी दी हुई है। ಸೊ ಇದು ನಮ್ಮ ಮನೆ ಹಿಂದಿರುವಂಥ ಟೆಂಪಲ್ಲು. ಸೊ ನಮ್ಮ ಅಪ್ಪನ ಸ್ವಂತ ಅಣ್ಣ ಇಲ್ಲಿ ಕೂತ್ಕೊಂಡಿದ್ದಾನೆ ನೋಡಿ, ತೋರಿಸ್ತೀನಿ ಒಂದು ಸಲ ನಿಮಗೆ. ಇವನೇ. ಸೊ ಇದು ನಮ್ಮ ಮನೆಯ ಗಂಡ ದೇವರಾದಂಥ ಮಾಮೂಜಿ ದೇವಸ್ಥಾನ. ಸೊ ಇದು ನಮ್ಮ ಮನೆಯ ಗಂಡ ದೇವರು. ಲಾಸ್ಟ್ ಟೈಮ್ ನಾನು ತೋರಿಸಿದ್ನಲ್ಲ ಮಾಮೂಜಿ ಮಂದಿರ, ಇವಾಗ ಜಸ್ಟ್ ಹೋಗಿ ಬಂದಿದ್ವಲ್ಲ, ಅದರ ಮೂಲ ಸ್ಥಾನ ಇಲ್ಲಿದೆ. ಲಾಸ್ಟ್ ಇಯರ್ ನಾನು ಬಂದಾಗ ಈ ದೇವಸ್ಥಾನದ ಪೂರ್ತಿ ಕಂಪ್ಲೀಟ್ ವಿಡಿಯೋ ಹಾಕಿದ್ದೀನಿ, ಯಾವ ಥರ ಇದೆ ಅಂತ. ಇದು ಮೇನ್ ಮಂದಿರ, ಒಬ್ಬ ಜೈನ ಭಕ್ತ ಕಟ್ಸಿರೋಂಥ ಮಂದಿರ ಇದು. ಪೂರ್ತಿ ಪ್ಯೂರ್ ಮಾರ್ಬಲಿಂದ ಡಿಸೈನ್ ಮಾಡಿದ್ದಾರೆ. ಈ ದೇವಸ್ಥಾನದ ಆರ್ಕಿಟೆಕ್ಚರ್ಗೆ ಒಂದು ದೊಡ್ಡ ಸೆಲ್ಯೂಟು. ಯಾಕಂದರೆ ಯಾವ ಥರ ಮಾಡಿದ್ದಾರೆ ನೋಡಿ ಡಿಸೈನು. ನಾನು ಲಾಸ್ಟ್ ಇಯರು ತುಂಬ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಇದು ಕಾಳಭೈರೇಶ್ವರ. ಇದು ಕಾಳಭೈರೇಶ್ವರನೇ, ಆದರೆ ಇವರು ಕಪ್ಪು ಕಾಳಭೈರೇಶ್ವರ, ಅವರು ಬಿಳಿ ಕಾಳಭೈರೇಶ್ವರ. ಇದಿಷ್ಟು ದೇವಸ್ಥಾನದ ಒಳಗಡೆದು ರುದ್ರರಮಣೀಯ ನೋಟ ಎಷ್ಟು ಚೆನ್ನಾಗಿದೆ ನೋಡಿ. ತಂಪಾದ ಗಾಳಿ, ರೈಲ್ವೆ ಸ್ಟೇಷನ್ ಪಕ್ಕನೇ ಇದೆ, ರೈಲ್ವೆ ಹಳಿ ಪಕ್ಕ. ಸೊ ಇದು ಕಾಲಭೈರೇಶ್ವರ ದೇವಸ್ಥಾನ. ಇದು ಮಾಮೂಜಿ ಮಂದಿರ. ಯಾರಾದರೂ ಹರಕೆ ಕಟ್ಕೊಂಡಿರ್ತಾರಲ್ಲ ಅವರು ಅವ್ರ ಮೂರ್ತಿನ ಮಾಡಿ ಈ ರೀತಿ ಇಟ್ಟಿರ್ತಾರೆ. ಸೊ ಇಲ್ಲೇನು ಬರೆದಿದ್ದಾರೆ ನೋಡಿ, ಮಹಿಳಾಯೇ ಮಂದಿರ ಮೇ ಪ್ರವೇಶ ಹಾಕರೆ, ಹೆಣ್ಮಕ್ಳಿಗೆ ಅಲೌಡ್ ಇಲ್ಲ. ಸೊ ಇದು ಮೇನ್ ದೇವಸ್ಥಾನ. ಓಕೆ, ಇದು ಯಾರ್ಯಾರು ಹರಕೆ ಕಟ್ಕೊಂಡಿರ್ತಾರೋ ಅವ್ರ ಹರಕೆ ತೀರಿದ ಮೇಲೆ ಅವರು ಈ ರೀತಿ ಮಾಡಿ ಇಡ್ತಾರೆ. ಇದನ್ನು ನೋಡೋಕ್ಕೆ ಪುಣ್ಯ ಮಾಡಿರಬೇಕು ನಿಜವಾಗ್ಲೂ. ಈ ಥರ ದೇವಸ್ಥಾನಗಳು ರಾಜಸ್ಥಾನದಲ್ಲಿ ತುಂಬಾ ಇದೆ. ಇನ್ನೂ ನೋಡಬೇಕಾಗಿರೋದು ತುಂಬಾ ಇದೆ. 100ರಲ್ಲಿ 0.1% ಮಾತ್ರ ನಾನು ನೋಡಿದ್ದೀನಿ. ಸೊ ಇನ್ನೂ ತುಂಬ ನೋಡೋದಿದೆ ಬರೀ ರಾಜಸ್ಥಾನದಲ್ಲೇ, ಪೂರಾ ಇಂಡಿಯಾ ಅಲ್ಲ, ರಾಜಸ್ಥಾನದಲ್ಲಿ ಇನ್ನೂ ತುಂಬ ಪ್ಲೇಸಸ್ ನಾನು ನೋಡೋದು ಬಾಕಿ ಇದೆ. ಆದಷ್ಟು ಬೇಗ ಬಂದಾಗ ಕವರ್ ಮಾಡ್ಕೋಬೇಕು. ಇದಿಷ್ಟು ದೇವಸ್ಥಾನದ ದೃಶ್ಯ.